ಇಂಜಿನಿಯರ್ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಊಟ ಸೇವಿಸಿ ಅಸ್ವಸ್ಥ. ಹಾವೇರಿ ನಗರದಲ್ಲಿರುವ ಇಂಜಿನಿಯರಿಂಗ್ ಹಾಸ್ಟೆಲ್ ವಿದ್ಯಾರ್ಥಿಗಳು ಊಟ ಸೇವಿಸಿ ಅಸ್ವಸ್ಥರಾಗಿದ್ದಾರೆ. 60 ವಿದ್ಯಾರ್ಥಿಗಳಲ್ಲಿ 14 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವಂತಹದ್ದು. 14 ವಿದ್ಯಾರ್ಥಿಗಳನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ರಾತ್ರಿ ರೈಸ್ ಸಾಂಬಾರ್ ಹೋಳಿಗೆಯನ್ನ ಸೇವನೆ ಮಾಡಿದ್ದರು ಎನ್ನಲಾಗಿದೆ. ಇಂದು ಬೆಳಗ್ಗೆ ಹಲವಾರು ವಿದ್ಯಾರ್ಥಿನಿಯರಿಗೆ ಹೊಟ್ಟೆ ನೋವು, ವಾಂತಿ, ಬೇಧಿ ಕಾಣಿಸಿಕೊಂಡಿದೆ. ತಕ್ಷಣ ಎಲ್ಲ ವಿದ್ಯಾರ್ಥಿಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪ್ರತಿದಿನ ಖಾಸಗಿ ಮೆಸ್ನಿಂದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಊಟ ತರಿಸ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಆರೋಗ್ಯದ ಸಮಸ್ಯೆ ಉಂಟಾದ ನಂತರ ರಾಜೇಶ್ವರಿ ಮೆಸ್ ಸಿಬ್ಬಂದಿ ಹಾಸ್ಪಿಟಲ್ ಎಲ್ಲಾ ಖರ್ಚು ನಾವು ನೋಡ್ಕೊಳ್ತೇವೆ ಎಂತಿದ್ದಾರೆ. ಮೆಸ್ ಸಿಬ್ಬಂದಿ ಈ ರೀತಿ ಹೇಳೋದು ನೋಡಿದ್ರೆ ಊಟದಲ್ಲಿ ಏನೋ ಏರುಪೇರಾಗಿದೆ. ಮೆಸ್ನವರು ಕಳಪೆ ಮಟ್ಟದ ಆಹಾರ ವಿತರಣೆ ಮಾಡಿದ್ದಾರೆ ಎನ್ನಲಾಗಿದೆ. ನಾವು ನಮ್ದು ಡಿಮ್ಯಾಂಡು ಹಾಸ್ಟೆಲ್ ಕ್ಯಾಂಪಸ್ ಇದಾವಲ್ಲ ಒಳಗಡೆ ಅಲ್ಲೇ ಹಾಸ್ಟೆಲ್ನ ಸ್ಟಾರ್ಟ್ ಮಾಡಿಸ್ತೀವಿ ಅಂತ ಡಿಮ್ಯಾಂಡ್ ಇದೆ. ನಿಮ್ಮ ಪೇರೆಂಟ್ಸ್ ಎಲ್ಲ ಕಟ್ಕೊಂಡು ಡಿಸಿಸನ್ನು ನಾಳೆ ಕಾಲೇಜ್ ಸೀನಿಯರ್ಸ್ ಇದ್ದು ಅಂತ ಇದ್ದಾರೆ. ಸಿದ್ದು ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅಲ್ಲೊಂದು ಡಿಮ್ಯಾಂಡ್ ರೈಸ್ ಮಾಡಿ ಸ್ಟೂಡೆಂಟ್ಗಳಿಗೆ ಡಿ ಸಿ ಸರ್ ಇದು ಮಾಡಿ ಹಾಸ್ಟೆಲ್ ಕ್ಯಾಂಪಸ್ ಒಳಗಡೆ ಕಾಲೇಜ್ ಕ್ಯಾಂಪಸ್ ಒಳಗಡೆ ಹಾಸ್ಟೆಲ್ ಇರ್ಬೇಕು. ಗೌರ್ಮೆಂಟ್ ಹಾಸ್ಟೆಲ್ ಆದರೆ ಈಗ ನೀವು ಪರ್ ಮಂತ್ ಎಷ್ಟು ಕಟ್ತೀರಿ ಅಷ್ಟೆಲ್ಲ ಕಟ್ತಾರಲ್ಲ ಅಡ್ವಾನ್ಸ್ ಎಷ್ಟು ಕಟ್ಟಿದ್ದೀರಿ? ಅದೇ ನಮ್ಮದು ಡಿಮ್ಯಾಂಡ್ ಇರ್ತಕ್ಕಂಥದ್ದು ನೀವೆಲ್ಲ ಒಪ್ಪಿದ್ರೆ ಒಳಗಡೆ ನಮ್ಮ ಪೇರೆಂಟ್ಸ್ ಜೊತೆಗೆ ಒಂದು ರೌಂಡ್ ಮೀಟಿಂಗ್ ಮಾಡಿದ್ವಿ. ಈಗ ನಿಮ್ಮ ಪೇರೆಂಟ್ಸ್ ಕೂಡ ಮಾತಾಡ್ತೀವಿ. ನಾನು ಹೇಳ್ದೇನೋ ಎಲ್ಲರೂ ಸೇರಿ ಈಗ ಹೋಗಿ ಡಿ ಸಿ ಸರ್ ಭೇಟಿ ಆಗ್ತಾರೆ. ನಾನು ಮಾಡ್ತೀನಿ ಭೇಟಿಯಾಗಿ ಸ್ಟೂಡೆಂಟ್ಸ್ನ ಭೇಟಿ ಮಾಡಬೇಕು. ಡಿ ಸಿ ಬಂದಿರಲ್ಲ ಭೇಟಿ ಮಾಡಿ ಅವ್ರನ್ನ ಕ್ಲಿಯರ್ ಮಾಡಬೇಕು. ಅದಾದ ನಾಳೆ ಒಂದು ಟೈಮ್ ಒಂದು ಫಿಕ್ಸ್ ಮಾಡ್ತೀವಿ. ನೀವು ಇವತ್ತು ಡಿಸ್ಚಾರ್ಜ್ ಆದರೆ ಓಕೆ, ಸ್ವಲ್ಪ ಹುಷಾರಿದ್ರೆ ಹುಷಾರಾಗೋರು ಇಲ್ಲೇ ಇದ್ರ ಬಗ್ಗೆ ಎಲ್ಲ ಕಾಲೇಜ್ ಮ್ಯಾನೇಜ್ ಗೌರ್ಮೆಂಟೇ ಇದು ನೋಡ್ಬೋದು ಅಂತ ಒಂದು ಡಿಮ್ಯಾಂಡ್. ಎರಡನೇದು ನಾಳೆ 11 ಗಂಟೆಗೆ ಡಿ ಸಿ ಸರ್ ಭೇಟಿಯಾಗಿ ಹಾಸ್ಟೆಲ್ನ ಅಲ್ಲಿ ಹಿಂದ್ಗಡೆ ಇದಾವಲ್ಲ ಕಾಲೇಜ್ ಕ್ಯಾಂಪಸಲ್ಲಿ ಹಾಸ್ಟೆಲ್ ಇದು ಮಾಡೋದು. ಮತ್ತು ಈ ಕಾಲೇಜ್ ಹಾಕ್ಲಿಕ್ಕಿಂತ ಹೊರಗಡೆ ನೀವು ದುಡ್ಡು ಕೊಟ್ಟು ಮೆಸ್ ಮಾಡೋದಕ್ಕಿಂತ ಈ ಡಿ ಸಿ ಎಮ್ ಇಲಾಖೆ ಸುಮಂತ್ ಇಲಾಖೆ ಇದಾವಲ್ಲ ಆ ಡಿಪಾರ್ಟ್ಮೆಂಟೇ ಹಾಸ್ಟೆಲ್ ನಡೆಸಿದ್ರೆ ಅನುಕೂಲ ಅಂತ ನಮ್ಗೊಂದು ಡಿಮ್ಯಾಂಡ್. ಅವ್ರು ಅಂತಂದ್ರೆ ಏನು ಮಾಡ್ತಾರೆ, ಫುಡ್ ಯಾವ ಊಟ ಕೊಡಬೇಕು, ಯಾವ ಊಟ ಕೊಡಬಾರ್ದು ಮತ್ತು ಅವ್ರಲ್ಲಿ ಸ್ವಲ್ಪ ಸರಿಲ್ಲ ಅಂತಂದ್ರೆ ಚೆಲ್ಲಿ ಇನ್ವೆಂಟ್ರಿ ಬೇರೆ ಮಾಡ್ತಾರೆ. ಬಟ್ ಇವರು ದುಡ್ಡು ಕೊಟ್ಟರೆ ಮಾಡಲ್ಲ, ನಾನು ದುಡ್ಡು ಉಳಿದಿದೆ ಅನ್ನೋ ಎಲ್ಲ ಮಾಡ್ತಾರೆ. ಈ ಥರ ನೀವು ಯಾರೇ ಆಫೀಸರ್ ಬಂದರೆ ಆ ಥರ ನಾವು ರೈಸ್ ಮಾಡಬೇಕು. ಸರ್ ನಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಆಗಿಲ್ಲ, ನಮಗೆಲ್ಲ ಆಗಿತ್ತು. ಯಾಕಂದರೆ ಇದು ಘಟನೆ ನಿಮಗೆಲ್ಲ ತುಂಬ ಖುಷಿ ವಿಚಾರ. ರೈತರು